ಹೋಳಿಗೆಯ ಕಣಕ ನಾವು ತಯಾರು ಮಾಡ್ಕೊಳ್ಳೋಣ. ನೋಡಿ, ನಾವಿಲ್ಲಿ ಚಿರೋಟಿ ರವೆ ಅರ್ಧ kg, ಮೈದಾ 250 ಗ್ರಾಮ್, 1/4 kg ತೊಗೊಂಡಿದ್ದೀವಿ. ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ 1 ಟೇಬಲ್ ಸ್ಪೂನು ಅರಿಶಿಣ, 1 ಟೇಬಲ್ ಸ್ಪೂನು ಉಪ್ಪು ಹಾಕ್ಕೊಳ್ಳಿ. ನಾರ್ಮಲ್ ವಾಟ್ರಲ್ಲಿ ಮೊದಲು ಸ್ವಲ್ಪ ಕಲಿಸ್ಕೋಬೇಕು. ಒಂದೇ ಸರಿಗೆ ನೀರು ಹಾಕಿಬಿಟ್ಟು ಕಲಿಸ್ಬೇಡಿ. ಸ್ವಲ್ಪ ಕಲಿಸ್ಬಿಟ್ಟು ಹಿಟ್ಟನ್ನು ನೆನೆಯೋದಕ್ಕೆ ಬಿಡಬೇಕು ನಾವು 10 ನಿಮಿಷ. ಅದಾದ ನಂತರ ಮತ್ತೆ ಹಿಟ್ಟನ್ನು ನಾವು ಚೆನ್ನಾಗಿ ಮೃದುವಾಗಿ ಕಲಿಸ್ಕೋಬೇಕು. ನೀರು ಇನ್ನೊಂದು ಸ್ವಲ್ಪ ಹೆಚ್ಚಾಗಿ ಆ್ಯಡ್ ಮಾಡಿಕೊಂಡು ನಿಮಗೆ ಅದು ಸ್ಮೂತ್ ಅನಿಸೋವರೆಗೂ ಅದನ್ನು ನೀವು ಕಲಿಸ್ಬೇಕು. ನಂತರ ಅದ್ರ ಜೊತೆಗೆ ನಾವಿಲ್ಲಿ ತುಪ್ಪ ಹಾಕ್ಕೊಂಡಿದ್ದೀವಿ 100 ml. ನೀವು ಯಾವ ತುಪ್ಪ, ನಂದಿನಿ ತುಪ್ಪ ಯಾವುದಾದ್ರೂ ಉಪಯೋಗಿಸ್ಕೋಬೋದು. ಸೊ ತುಪ್ಪ ಹಾಕೋದ್ರಿಂದ ನಿಮ್ಮ ಹೋಳಿಗೆ ಬಹಳ ಟೈಮ್ವರೆಗೂ ಮೃದುವಾಗಿರುತ್ತೆ. ಹಿಟ್ಟನ್ನು ತುಂಬ ಚೆನ್ನಾಗಿ ನಾದಬೇಕು. ನಂತರ ಅದ್ರ ಮೇಲೆ ಒಂದು 200 ml ಎಣ್ಣೆ ಹಾಕಿಬಿಟ್ಟು ಅದನ್ನು ನೆನೆಯೋದಕ್ಕೆ ಬಿಡಬೇಕು. ನಾವು ನೆಕ್ಸ್ಟು ಹೂರಣ ತಯಾರಿ ಮಾಡ್ಕೊಳ್ಳೋಣ. ನಾವಿಲ್ಲಿ ತೊಗರಿಬೇಳೆ ಅರ್ಧ kg ತೊಗೊಂಡಿದ್ದೀವಿ. ಮೊದಲು ನೀರು ಹಾಕಿಬಿಟ್ಟು ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆ ಇದನ್ನು ನೆನೆಸಿಡೋಣ. ಬೇಳೆ ಚೆನ್ನಾಗಿ ನೆನೆದ ಮೇಲೆ ಅದನ್ನು ನಾವು ಬೇಯಿಸ್ಕೋಬೇಕು. ಬೇಳೆನ ಬೇಯಿಸುವಾಗ ನೀವು ಸ್ವಲ್ಪ ಎಣ್ಣೆ ಬೆರೆಸ್ಕೊಂಡ್ರೆ ಅದು ಚೆನ್ನಾಗಿ ಬೇಗ ಬೇಯುತ್ತೆ. ಸ್ವಲ್ಪ ಅರಿಶಿಣ ನಾವು ಹಾಕ್ಕೊಂಡಿದ್ದೀವಿ. ಸೊ ಇಲ್ಲಿ ನಾವು ಒಂದು 25 ಮಿನಿಟ್ಸ್ ಬೇಯಿಸಬೇಕಾಗತ್ತೆ ಈ ಬೇಳೆನ. ಮಧ್ಯೆ ಮಧ್ಯೆ ಈ ರೀತಿ ತಿರುಗಿಸ್ತಾ ಇರಿ. ನೋಡಿ, ಈ ಬೇಳೆ ಒಂದು 80% ಬೇಯಬೇಕು. ಕೆಲವರು ಕುಕ್ಕರಲ್ಲಿ ಹಾಕಿ ಬೇಯಿಸ್ತಾರೆ, ಆವಾಗ ನಮ್ಮ ಹೂರಣ ತೆಳು ಆಗಿಬಿಡುತ್ತೆ. ಸೊ ಈ ರೀತಿ ನೀವು ಒಂದು 80% ಬೇಯಿಸ್ಕೊಳ್ಳೋದ್ರಿಂದ ನಿಮ್ಮ ಹೂರಣ ಗಟ್ಟಿಯಾಗಿ ಬರುತ್ತೆ. ಸೊ ಈ ನೀರನ್ನೆಲ್ಲ ಬಸ್ದು ಬಿಡೋಣ. ನೀರನ್ನು ಬಸ್ದ ಮೇಲೆ ನಾವು ಇದನ್ನು ತಣ್ಣಗೆ ಮಾಡ್ಕೋಬೇಕು. ನಾವಿಲ್ಲಿ ಇವಾಗ ಬೆಲ್ಲದ ಪಾಕನ ರೆಡಿ ಮಾಡ್ಕೊತಾ ಇದ್ದೀವಿ. ನೋಡಿ, ಎಲ್ಲರೂ ಬೇಳೆ ಜೊತೆಗೆ ಬೆಲ್ಲ ಹಾಕ್ಬಿಟ್ಟು ಬೆರೆಸ್ತಾರೆ. ಆ ರೀತಿ ಮಾಡೋದ್ರಿಂದನೂ ಕೂಡ ನಿಮ್ಮ ಹೂರಣ ತೆಳು ಆಗುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ, ಬೆಲ್ಲನ ಚೆನ್ನಾಗಿ ನಾವು ಕಾಯಿಸ್ಕೊಂಡು ಅಂಟಿನ ರೂಪದಲ್ಲಿ ಬರೋ ಥರ ಪಾಕ ತೆಗಿಬೇಕು. ತುಂಬ ಪಾಕ ತೆಗಿಬಾರ್ದು, ಒಂದು ಈ ಹಂತದಲ್ಲಿ ತೆಗೆದ್ರೆ ಸಾಕು. ಇದನ್ನು ನಾವು 20 ನಿಮಿಷ ಬಿಸಿ ಮಾಡ್ಕೊಂಡಿದ್ದೀವಿ. ಇದು 1 kg ಬೆಲ್ಲದ ಪುಡಿ ತೊಗೊಂಡಿದ್ವಿ. ನೀವು ಯಾವ ಬೆಲ್ಲನಾದರೂ ತೊಗೋಬೋದು. ಬೇಳೆನ ನಾವು ತಣ್ಣಗೆ ಮಾಡ್ಕೊಳ್ಳೋಣ. ನಮ್ಮ ಬೇಳೆ ತಣ್ಣಗಾಗಿದೆ. ಸೊ ಇವಾಗ ನಾವು ಕಾಯಿಸಿದಂಥ ಬೆಲ್ಲನ ಇದ್ರ ಜೊತೆಗೆ ಬೆರೆಸ್ಕೊತಾ ಇದ್ದೀವಿ. ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇದು ಕೂಡ ತಣ್ಣಗಾಗಬೇಕು. ನಮ್ಮ ಪಾಕ ಮತ್ತು ಬೇಳೆ ತಣ್ಣಗಾಗಬೇಕು. ಇಲ್ಲಿ ಯಾಲಕ್ಕಿ ಪುಡಿ ಮತ್ತು ಶುಂಠಿ ಪುಡಿಯನ್ನು ಕೂಡ ಬೆರೆಸ್ಕೊಂಡಿದ್ದೀವಿ ಬೇಳೆಲಿ. ನಂತರ ನಾವು ಗ್ರೈಂಡ್ರಲ್ಲಿ ಇದನ್ನು ರುಬ್ಕೊತಾ ಇದ್ದೀವಿ. ನೋಡಿ, ಗ್ರೈಂಡ್ರಲ್ಲಿ ರುಬ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಹೂರಣ ಬಿಸಿ ಆಗಲ್ಲ. ಮಿಕ್ಸಿಲಿ ರುಬ್ಬೋದ್ರಿಂದ ಹೂರಣ ಬಿಸಿ ಆಗುತ್ತೆ ಮತ್ತು ತೆಳುವಾಗೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಗ್ರೈಂಡ್ರಲ್ಲಿ ರುಬ್ಕೊಳ್ಳೋಣ. ಸೊ ಇದರಲ್ಲಿ ನಮಗೆ ತುಂಬ ಚೆನ್ನಾಗಿ ಗ್ರೈಂಡ್ರಲ್ಲಿ ನಮಗೆ ಹೂರಣ ತಣ್ಣಗಾಗಿ ಸಿಗುತ್ತೆ. ಅಂದರೆ ನಮ್ಮ ಹೂರಣ ಬಿಸಿ ಆಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಇದು ಬೇಳೆ ಎಲ್ಲ ಚೆನ್ನಾಗಿ ಗ್ರೈಂಡರ್ ಯಾವ ರೀತಿ ಮಾಡಿದೆ. ಇವಾಗ ನಮ್ಮ ಹೂರಣನ ನಾವು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಶಿಫ್ಟ್ ಮಾಡಿಕೊಂಡು ಇದನ್ನು ಒಂದು 10-15 ನಿಮಿಷ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಮ್ಮ ಹೂರಣ ಗಟ್ಟಿ ಆಗುತ್ತೆ. ಸೊ ಹೂರಣ ಗಟ್ಟಿಯಾದ ನಂತರ ಇದನ್ನು ನಾವು ಈ ರೀತಿ ಉಂಡೆ ಮಾಡಿಕೊಂಡು ನಮ್ಮ ಕಂಕಣದ ಜೊತೆ ಬೆರೆಸೋದಕ್ಕೆ ಈ ರೀತಿ ಉಂಡೆ ಮಾಡಿಕೊಂಡು ಇಟ್ಕೊಳ್ಳೋಣ. ಮೊದಲೇ ಈ ಉಂಡಿದ ನಂತರ ನಾವು ಕಣಕನ ಇಲ್ಲಿ ನಾವು ನೆನೆಸಿ ಇಟ್ಕೊಂಡಿದ್ವಲ್ಲ, ಒಂದು 6ರಿಂದ 8 ಗಂಟೆ ನೆನೆಸಿದ್ರೂ ಒಳ್ಳೆಯದೇ. ಕಡಿಮೆ ಪಕ್ಷ 4 ಗಂಟೆ ಆದರೂ ನೆನೆಸ್ಬೇಕು ಇದನ್ನು. ಸೊ ಇದರಲ್ಲಿರೋಂಥ ಎಕ್ಸ್ಟ್ರಾ ಆಯಿಲ್ನ ನಾವು ತಕ್ಕೊಂಬಿಡೋಣ. ಮತ್ತು ಇದನ್ನು ಒಂಚೂರು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು 5 ನಿಮಿಷ ಹಾಗೆ ಇಡಬೇಕು. ಆ ರೀತಿ ಮಾಡೋದ್ರಿಂದ ಚೆನ್ನಾಗಿ ಹದ ಬರುತ್ತೆ ನಮ್ಮ ಕಣಕದ ಹಿಟ್ಟು. ಸೊ ಇವಾಗ ಇದನ್ನು ನಾವು ಯಾವ ರೀತಿ ಹೂರಣನ ಬಾಲ್ ಮಾಡ್ಕೊಂಡಿದ್ವೋ, ಉಂಡೆ ಮಾಡ್ಕೊಂಡಿದ್ವೋ, ಆ ಗಾತ್ರಕ್ಕಿಂತ ಸ್ವಲ್ಪ ಚಿಕ್ಕ ಗಾತ್ರದಲ್ಲಿ ನಾವು ಕಣಕನ ಉಂಡೆ ಮಾಡ್ಕೋಬೇಕು. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ರೀತಿ ಉಂಡೆಗಳನ್ನ ಮಾಡ್ಕೊಳ್ಳಿ. ನೋಡಿ, ನಮ್ಮ ಉಂಡೆಗಳೆಲ್ಲ ರೆಡಿಯಾಗಿದೆ. ಈ ರೀತಿ ನೀವು ಹೋಳಿಗೆ ಮಾಡೋ ಶೀಟ್ ಸಿಗತ್ತೆ. ಇದು
ಈ ಶೀಟಲ್ಲಿ ನೀವು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೀವು ತವಾ ಮೇಲೆ ಹಾಕಿದಾಗ ಕೂಡ ಇದು ಸುಡಲ್ಲ, ಇದು ಹೀಟ್ ರೆಸಿಸ್ಟೆಂಟ್ ಆಗಿದೆ. ಸೊ ಈ ರೀತಿ ನೀವು ಹೋಳಿಗೆ ಶೀಟ್ನ ಉಪಯೋಗಿಸಿ, ತುಂಬ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ ನಿಮಗೆ. ಈ ಶೀಟು ಮಾರ್ಕೆಟಲ್ಲಿ ಸುಲಭವಾಗಿ ಸಿಗುತ್ತೆ. ನೋಡಿ, ನಾನು ಈ ರೀತಿ ಕೈಯಲ್ಲಿ ಸ್ವಲ್ಪ ಅಗಲ ಮಾಡಿಕೊಂಡು ಅದ್ರ ಮೇಲೆ ಎಣ್ಣೆ ಸವರ್ಕೊಂಡು ಇದನ್ನು ನಾನು ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊತೀನಿ. ಕೆಲವರು ಅದ್ರ ಮೇಲೆ ಕವರ್ ಹಾಕಿ ಕೈಯಲ್ಲೇ ಈ ರೀತಿ ತೆಳು ಮಾಡ್ಕೊತಾರೆ. ನಿಮ್ಗೆ ಆ ರೀತಿ ಬೇಕಾದರೂ ಮಾಡ್ಕೋಬೋದು. ಸೊ ನಾವು ಈ ರೀತಿ ಒಂದು ಲಟ್ಟಣಿಗೆ ತಗೊಂಡು ಇದನ್ನು ಅಗಲ ಮಾಡ್ತಾ ಇದ್ದೀವಿ. ಸೊ ನೀವು ಯಾವ ರೀತಿ ನಿಮಗೆ ಥಿಕ್ನೆಸ್ ಬೇಕೋ ಆ ರೀತಿ ನೀವು ಹೋಳಿಗೆನ ಉದ್ಕೋಬೋದು. ಕೆಲವರು ತೆಳುವಾಗಿ, ಕೆಲವರು ದಪ್ಪನಾಗಿ ಇಷ್ಟಪಡ್ತಾರೆ. ಸೊ ನಿಮಗೆ ಯಾವ ರೀತಿ ಅನುಕೂಲನೋ ಆ ರೀತಿ ನೀವು ಇದನ್ನು ಮಾಡ್ಕೊಳ್ಳಿ. ಸೊ ಈ ಶೀಟನ್ನು ನಾವು ನೇರವಾಗಿ ತವಾ ಮೇಲೆ ಹಾಕ್ಬೋದು. ಸೊ ಅದು ಹೀಟ್ ರೆಸಿಸ್ಟೆಂಟ್ ಆಗಿರೋದ್ರಿಂದ ಈ ಹೋಳಿಗೆ ಶೀಟು ತುಂಬ ಉಪಯೋಗ ಆಗುತ್ತೆ. ಸೊ ನೋಡಿ, ನಮ್ಮ ಹೋಳಿಗೆ ಒಂದು ಸೈಡು ಚೆನ್ನಾಗಿ ಸ್ವಲ್ಪ ಬೇಯಬೇಕು. ನಂತರ ಅದನ್ನು ತಿರ್ಗಿಸ್ಕೊಳ್ಳಿ. ಈ ರೀತಿ 2 ಚಮಚ ಸಹಾಯದಿಂದ ತಿರ್ಸ್ಕೊಂಡ್ರೆ ಒಳ್ಳೆಯದು. ಹೋಳಿಗೆ ಈ ರೀತಿ ಉಬ್ಬು ಬಂದಾಗ ನಿಮ್ಮ ಒಳಗಡೆ ಎಲ್ಲ ಕಣಕದ ಹಿಟ್ಟು ಕೂಡ ಚೆನ್ನಾಗಿ ಬೇಯುತ್ತೆ. ನೋಡಿ ಯಾವ ರೀತಿ ಪೂರಿ ಥರ ಉಬ್ಬು ಬಂದಿದೆ ಹೋಳಿಗೆ. ಇದ್ರ ಮೇಲೆ ನೀವು ತುಪ್ಪವನ್ನು ಸವರಬೇಕಾಗತ್ತೆ 2 ಸೈಡು. ಆವಾಗ ನಿಮ್ಮ ಹೋಳಿಗೆ ಮೃದುವಾಗಿರುತ್ತೆ ತಣ್ಣಗಾದ ಮೇಲೂ ಕೂಡ. ನೋಡಿದ್ರಾ ಯಾವ ರೀತಿ ಹೋಳಿಗೆ ಬಂದಿದೆ? ಈ ರೀತಿ ಸಿಂಪಲ್ ಮೆಥಡು. ಹೋಳಿಗೆ ಮಾಡೋದೇನು ರಾಕೆಟ್ ಸೈನ್ಸ್ ಅಲ್ಲ, ಆದರೆ ಹಿಟ್ಟು ಚೆನ್ನಾಗಿ ನೆನಿಬೇಕು. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನಂತರ ಇನ್ನೊಂದು ಹೋಳಿಗೆ ಮಾಡ್ತಾ ಇದ್ದೀವಿ. ಇದು ನೋಡಿ ಉಬ್ಬಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಲೂನ್ ಥರ ಉಬ್ಬಿ ಬರ್ತಾ ಇದೆ. ಈ ರೀತಿ ಉಬ್ಬಿದ್ರೇ ಹೋಳಿಗೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಸೊ ತುಪ್ಪ ಮಾತ್ರ ಸವರೋದನ್ನು ಮರಿಬೇಡಿ. 2 ಕಡೆ ತುಪ್ಪ ಸವರಿದ್ರೆ ನಿಮ್ಮ ಹೋಳಿಗೆ ತಣ್ಣಗಾದ ನಂತರನೂ ಕೂಡ ತುಂಬ ಮೃದುವಾಗಿರುತ್ತೆ. ಸೊ ಈ ರೀತಿ ನಾವು ಪ್ಲೇಟ್ಗೆ ಹಾಕ್ಕೊಂಡು ದೇವರಿಗೆ ನೈವೇದ್ಯಕ್ಕೆ ಇಡ್ಬೋದು. ನೋಡಿದ್ರೆ ಯಾವ ರೀತಿ ಸುಲಭವಾಗಿದೆ. ಮೈದಾ ಹೆಚ್ಚು ಉಪಯೋಗಿಸಿಲ್ಲ, ಆ ರೀತಿ ಮೃದುವಾಗಿದೆ. ತುಪ್ಪದ ಜೊತೆ ಇದನ್ನು ಸರ್ವ್ ಮಾಡಿ. ಇಂಥ ಹೋಳಿಗೆ ರೆಸಿಪಿ ನೋಡೋದಕ್ಕೆ ನಮ್ಮ ಶಾಕಾಹಾರಿ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಚಾನಲಲ್ಲಿ ನಿಮಗೆ ಸಬ್ ಟೈಟಲ್ ಕೂಡ ಸಿಗುತ್ತೆ ಕನ್ನಡದಲ್ಲಿ. ಹರೇ ಕೃಷ್ಣ.